ನಮಸ್ಕಾರ ವೀಕ್ಷಕರೇ. ಕೊನೆಗೂ ಉದ್ಧವ್ ಶಿವಸೇನೆಗೆ ಕಂಟಕ ಫಿಕ್ಸ್ ಆಗಿದೆ. 9 ಎಂಪಿಗಳ ಪೈಕಿ 6 ಎಂಪಿಗಳು ಎನ್ಡಿಎಗೆ ಬೆಂಬಲ ಕೊಡೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗ್ತಾ ಇದೆ. ಅವರೆಲ್ಲರೂ ಈಗ ಉದ್ಧವ್ಗೆ ನಾಟ್ ರೀಚಬಲ್ ಆಗಿರೋದು ಗೊತ್ತಾಗ್ತಾ ಇದೆ. ಇವರು ಎನ್ಡಿಎಗೆ ಸಪೋರ್ಟ್ ಕೊಡ್ತಾ ಇದ್ದ ಹಾಗೆ ಲೆಕ್ಕಾಚಾರ ಎಲ್ಲಿಗೆ ಹೋಗುತ್ತೆ, ಇನ್ನೆಷ್ಟು ಬೇಕು ಅನ್ನೋ ಚರ್ಚೆಗಳು ಈಗ ಜೋರಾಗ್ತಾ ಇದೆ. ಆದ್ರೆ ಇದೇ ಹೊತ್ತಲ್ಲಿ ಎಲ್ಲರ ಗಮನವನ್ನ ಸೆಳೀತಾ ಇರೋದು ಉದ್ಧವ್ ಕತೆ ಮುಂದೇನು ಅಂತ. ಈ ಹೊತ್ತಲ್ಲಿ ಸದಾ ವಿವಾದಾತ್ಮಕ ಹೇಳಿಕೆ ಮೂಲಕ ಸದ್ದು ಮಾಡೋ ಸಂಜಯ್ ರಾವತ್ ಒಂದಷ್ಟು ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ರಿವೀಲ್ ಆಗ್ತಾ ಇದೆ. ಆ ಸಲಹೆಗಳು ಏನು, ಅದರಿಂದ ಉದ್ಧವ್ಗೆ ಲಾಭ ಇದೆಯಾ, ಇದೆಲ್ಲವೂ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಅಲ್ಲದೆ ಮುಂದಿನ ಎಲೆಕ್ಷನ್ ಹೊತ್ತಿಗೆ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಬಹುದು ಅನ್ನೋ ವಿಚಾರಗಳು ಕೂಡ ಓಡಾಡ್ತಾ ಇವೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಅತ್ಯಂತ ಸಮಸ್ಯೆಗಳನ್ನ ಅನುಭವಿಸಿ ರಚಿಸಲಾದ 2024ರ ಎನ್ಡಿಎ ಸರ್ಕಾರದಲ್ಲೇ ಅತ್ಯಂತ ಪರಿಣಾಮಕಾರಿ ಬಿಲ್ಗಳನ್ನ ಪಾಸ್ ಮಾಡಿರೋ ಹೆಗ್ಗಳಿಕೆ ಮೋದಿ ಕ್ಯಾಬಿನೆಟ್ಗೆ ಇದೆ. 1 ವರ್ಷ ಕಳೆಯೋದರ ಒಳಗೆ ಪರಿಸ್ಥಿತಿಯನ್ನ ನೋಡಿ ಇನ್ನು 4 ವರ್ಷ ಈ ಮೈತ್ರಿಯನ್ನ ಯಾರು ಉರುಳಿಸೋದಕ್ಕೆ ಆಗೋದಿಲ್ಲ ಅನ್ನೋದು ಎಲ್ರಿಗೂ ಮನವರಿಕೆ ಆಗಿದೆ. ಆದ್ರೆ ಈ ಡಿಲಿಮಿಟೇಷನ್ ಬಿಲ್ ವಿಚಾರದಲ್ಲಿ ಮೋದಿ ಅಂಡ್ ಟೀಮ್ ವಹಿಸ್ತಾ ಇರೋ ಮುತುವರ್ಜಿ ಎಲ್ಲರಲ್ಲೂ ಅಚ್ಚರಿ ತರಿಸ್ತಾ ಇದೆ. ಒಂದಾದ ನಂತರ ಒಂದು ಆಪರೇಷನ್ ಗಳ ಮೂಲಕ ಸಂಖ್ಯಾಬಲವನ್ನ ಹೆಚ್ಚಿಸ್ತಾ ಇರೋದನ್ನು ನೋಡಿದ್ರೆ ಒಂದೇ ಈ ಡಿಲಿಮಿಟೇಷನ್ ಹಿಂದೆ ಸಾಕಷ್ಟು ಬೆಳಕಿಗೆ ಬಾರದ ಮಹತ್ವದ ವಿಚಾರಗಳು ಅಡಗಿವೆ. ಇಲ್ಲವೇ ಯಾರು ಊಹೆ ಮಾಡದ ರೇಂಜ್ನಲ್ಲಿ ಇನ್ನೊಂದಷ್ಟು ಮಹತ್ವದ ಬಿಲ್ಗಳು ಜಾರಿಯಾಗಲಿವೆ ಅಂತ ಅನ್ನಿಸ್ತಾ ಇದೆ. ಈ ತಯಾರಿಗೆ ಬಿಗ್ ಬೂಸ್ಟ್ ಅನ್ನೋ ಹಾಗೆ ಉದ್ಧವ್ ಬಣದಿಂದ ಎಂಪಿಗಳು ಜಂಪ್ ಮಾಡೋದಕ್ಕೆ ಕ್ಷಣಗಣನೆ ಶುರುವಾಗಿದೆ. ಉದ್ಧವ್ ಕರೆದಿದ್ದ ಮಹತ್ವದ ಮೀಟಿಂಗ್ಗೆ 6 ಎಂಪಿಗಳು ಗೈರು ಅನ್ನೋ ಸುದ್ದಿ ಬಂದು ದಿನಗಳು ಕಳೆಯೋದರ ಒಳಗೆ ಅದೇ 6 ಎಂಪಿಗಳು ನಾಟ್ ರೀಚಬಲ್ ಹಾಗೂ ಅವರೇ ಈಗ ಎನ್ಡಿಎ ಸೇರ್ಪಡೆ ಆಗ್ತಾ ಇದ್ದಾರೆ ಅನ್ನೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಈ ಸುದ್ದಿ ದಟ್ಟವಾಗೋ ಹೊತ್ತಲ್ಲೇ ಮಹಾರಾಷ್ಟ್ರ ಡಿಸಿಎಂ ಏಕನಾಥ್ ಶಿಂದೆ ದೆಹಲಿಗೆ ತೆರಳಿದ್ದಾರೆ. ಸದ್ಯದಲ್ಲೇ ಆ 6 ಎಂಪಿಗಳು ಸ್ಪೀಕರ್ ಓಂ ಬಿರ್ಲಾರನ್ನ ಭೇಟಿ ಮಾಡಿ ತಮ್ಮ ನಿಲುವನ್ನ ಕನ್ಫರ್ಮ್ ಮಾಡಲಿದ್ದಾರೆ. ಅಂದಹಾಗೆ ಇವರ ಬಗ್ಗೆ 2 ರೀತಿಯ ಮಾಹಿತಿಗಳು ಹೊರಬಿದ್ದಿದೆ. ಕೆಲ ರಿಪೋರ್ಟ್ಗಳ ಪ್ರಕಾರ ಇವರೂ ಕೂಡ ಟಿಎಂಸಿ ರೆಬೆಲ್ಗಳು ಸೇರಿರೋ ಎನ್ಸಿಪಿಐ ಪಕ್ಷಕ್ಕೆ ಸೇರಿಕೊಂಡು ಅಲ್ಲಿಂದ ಎನ್ಡಿಎಗೆ ಬೆಂಬಲ ಕೊಡ್ತಾರೆ ಅನ್ನೋದು. ಇನ್ನು ಕೆಲ ವರದಿಗಳ ಪ್ರಕಾರ ಅಷ್ಟೆಲ್ಲ ದೂರ ಹೋಗೋದಿಲ್ಲ, ಸೀದಾ ಶಿಂದೆ ಸೇನೆಗೆ ಸೇರ್ಪಡೆ ಆಗ್ತಾರೆ ಅಷ್ಟೇ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಎಲ್ಲೂ ಕೂಡ ಇವರು ಉದ್ಧವ್ ಜೊತೆ ಉಳಿತಾರೆ ಅನ್ನೋದನ್ನ ಯಾರು ಕೂಡ ಹೇಳ್ತಾ ಇಲ್ಲ. ಇನ್ನು ಇವರ ಆಗಮನದಿಂದ ಲೋಕಸಭೆಯಲ್ಲಿ ಎನ್ಡಿಎ ಸ್ಟ್ರೆಂತ್ 318ಕ್ಕೆ ರೀಚ್ ಆಗುತ್ತೆ. ಸದ್ಯದ ವಾತಾವರಣ ನೋಡಿದ್ರೆ ಅನಿರೀಕ್ಷಿತ ಬೆಳವಣಿಗೆಗಳ ಮೂಲಕ ಇನ್ನೂ ಒಂದಷ್ಟು ಜನರು ಬೆಂಬಲ ಕೊಡೋ ಸಾಧ್ಯತೆ ಇದೆ. ಆದ್ರೂ ಕೂಡ 2/3 ಮೆಜಾರಿಟಿಯನ್ನ ಮೇಂಟೈನ್ ಮಾಡೋದು ಎನ್ಡಿಎಗೆ ಕಷ್ಟ ಇದೆ. ಅದು ಇನ್ನೂ ಸ್ವಲ್ಪ ದೂರದಲ್ಲಿದೆ, ಯಾಕಂದ್ರೆ ಅದಕ್ಕೆ 360 ಸದಸ್ಯ ಬಲ ಬೇಕಾಗುತ್ತೆ. ಆದ್ರೆ ಇಲ್ಲಿ ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿವೆ. ನೇರವಾಗಿ ಬೆಂಬಲ ಕೊಡೋದಕ್ಕೆ ಇಚ್ಛಿಸ್ತಾ ಇರುವವರು ಬೇರೆ ಬೇರೆ ಪಕ್ಷಗಳಿಂದ ಜಂಪ್ ಮಾಡಿ ಬರ್ತಾ ಇದ್ದಾರೆ. ಆದ್ರೆ ಇನ್ನು ಕೆಲವರು ಸಾಂದರ್ಭಿಕ ಅನ್ನೋ ಹಾಗೆ ಮಸೂದೆ ಮಂಡನೆ ಆಗೋ ಹೊತ್ತಲ್ಲಿ ಬಾಹ್ಯ ಬೆಂಬಲವನ್ನ ಕೊಡಬಹುದು. ಆ ಲಿಸ್ಟ್ ನಲ್ಲಿ ಡಿಎಂಕೆ ಕೂಡ ಇರೋ ಸಾಧ್ಯತೆ ಇದೆ. ಇದು ಆಗದೆ ಇದ್ರೆ ಒಂದಷ್ಟು ಜನರು ಗೈರಾಗೋ ಮೂಲಕ 2/3 ಮೆಜಾರಿಟಿ ಲೆಕ್ಕವನ್ನ ಕಮ್ಮಿ ಮಾಡಿ ಇರೋ ಸದಸ್ಯರನ್ನ ಬಳಸಿಕೊಂಡೇ ಬಿಲ್ ಪಾಸ್ ಆಗಿಸೋ ವಾತಾವರಣ ಕ್ರಿಯೇಟ್ ಮಾಡೋದಕ್ಕೆ ಸಹಕರಿಸೋ ಸಾಧ್ಯತೆ ಇದೆ. ಇನ್ನು ಯಾಕೆ ಇವರೆಲ್ಲ ಉದ್ಧವ್ ಟೀಮ್ ಬಿಟ್ಟು ಬರ್ತಾ ಇದ್ದಾರೆ ಅನ್ನೋದನ್ನ ಯೋಚಿಸೋದಕ್ಕೆ ಹೆಚ್ಚು ಸಮಯ ಬೇಕಾಗುದಿಲ್ಲ. ಯಾಕಂದ್ರೆ ಉದ್ಧವ್ ಬಿಜೆಪಿ ಮೈತ್ರಿ ಬಿಟ್ಟಿದ್ದೇ ಮೊದಲ ತಪ್ಪು. ಅದರ ನಂತರ ಸೈದ್ಧಾಂತಿಕ ವಿರೋಧಿಗಳ ಜೊತೆ ಕೈಜೋಡಿಸಿ ಇನ್ನೂ ದೊಡ್ಡ ತಪ್ಪನ್ನ ಮಾಡಿದ್ರು. ಪಕ್ಷದ ದೊಡ್ಡ ಪಾಲು ಆಲ್ರೆಡಿ ಕೈತಪ್ಪಿ ಹೋಗಿದೆ. ಉದ್ಧವ್ ತಮ್ಮ ತಂದೆ ಹೆಸರನ್ನ ಬಳಸಿಕೊಂಡು ಮತ್ತೆ ಮೊದಲಿನ ರೀತಿ ಬಲಿಷ್ಠ ಆಗೋದಕ್ಕೆ ಆಗೋದಿಲ್ಲ ಅನ್ನೋದು 3 ಸಲ ಸಾಬೀತಾಗಿದೆ. ಈ ಹೊತ್ತಲ್ಲಿ ಉದ್ಧವ್ ಯೋಚನೆ ಯಾವ ರೀತಿ ಇರುತ್ತೆ ಅಂದ್ರೆ, ಒಂದು ತಮ್ಮ ರಾಜಕೀಯ, ಇನ್ನೊಂದು ತಮ್ಮ ಪುತ್ರನ ರಾಜಕೀಯ. ಇದನ್ನ ಬಿಟ್ಟು ಬೇರೆ ನಾಯಕರ ಬಗ್ಗೆ ಯೋಚಿಸೋದಕ್ಕೆ ಚಾನ್ಸೇ ಇಲ್ಲ. ಆದ್ರಿಂದ ಅವಕಾಶ ಸಿಕ್ಕಾಗ ಸರಿಯಾದ ನಿರ್ಧಾರವನ್ನ ಕೈಗೊಂಡು ತಮ್ಮ ರಾಜಕೀಯವನ್ನ ಸೇಫ್ ಮಾಡಿಕೊಳ್ಳೋದಕ್ಕೆ ನಾಯಕರು ಯೋಚಿಸ್ತಾ ಇರುವಂತೆ ಕಾಣಿಸ್ತಾ ಇದೆ. ಇನ್ನು ಎಂಪಿಗಳ ಹಿಂದೆಯೇ 16 ಶಾಸಕರು ಕೂಡ ಶಿಂದೆ ಬಣವನ್ನ ಸೇರೋ ಸಾಧ್ಯತೆ ಇದೆ. ಇಂಥ ಕ್ರೂಷಿಯಲ್ ಟೈಮ್ ನಲ್ಲಿ ಸಂಜಯ್ ರಾವತ್ ಅನ್ನೋ ಬುದ್ಧಿವಂತ ನಾಯಕ ಉದ್ಧವ್ಗೆ ಒಂದಷ್ಟು ಸಲಹೆಗಳನ್ನ ಕೊಟ್ಟಿದ್ದಾರಂತೆ. ಅದು ತಮ್ಮ ಪಕ್ಷವನ್ನ ಕಾಂಗ್ರೆಸ್ ಜೊತೆ ವಿಲೀನಗೊಳಿಸೋ ಐಡಿಯಾ. ಕಳೆದ ಕೆಲ ತಿಂಗಳುಗಳಿಂದ ಸಂಜಯ್ ರಾವತ್ ಕಾಂಗ್ರೆಸ್ ಪರವಾಗಿ ಮಾತಾಡ್ತಾ ಇದ್ದಿದ್ದು ಕಾಣಿಸ್ತಾ ಇತ್ತು. ಈಗ ಅದಕ್ಕೆ ತಕ್ಕಂತ ಸಲಹೆಗಳನ್ನ ಕೂಡ ಕೊಟ್ಟಿದ್ದಾರಂತೆ. ಅಲ್ಲದೆ ಸುಮ್ನೆ ವಿಲೀನ ಮಾಡೋದಲ್ಲ, ಇದರಿಂದ ಒಂದಷ್ಟು ಲಾಭವನ್ನ ಪಡೆಯಬಹುದು ಅಂತಲೂ ಹೇಳಿರೋ ಸುದ್ದಿ ಇದೆ. ಅದೇನು ಅಂದ್ರೆ ಒಂದಷ್ಟು ಡಿಮ್ಯಾಂಡ್ ಗಳನ್ನ ಮುಂದಿಟ್ಟು ಕಾಂಗ್ರೆಸ್ ನಿಂದ ದಕ್ಕಿಸಿಕೊಳ್ಳೋ ಯೋಚನೆ. ಅದರಲ್ಲಿ ಪ್ರಮುಖವಾಗಿ ಇಂಡಿ ಒಕ್ಕೂಟಕ್ಕೆ ಉದ್ಧವ್ರನ್ನ ನಾಯಕ ಮಾಡಬೇಕು, ಆದಿತ್ಯ ಠಾಕರೆಗೆ ಕಾಂಗ್ರೆಸ್ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಪಟ್ಟವನ್ನ ಕೊಡಬೇಕು, ಉದ್ಧವ್ ಟೀಮ್ಗೆ ಒಂದು ಹೆಚ್ಚುವರಿ ರಾಜ್ಯಸಭಾ ಸೀಟ್ ಕೊಡಬೇಕು ಹಾಗೂ ಸಂಜಯ್ ರಾವತ್ರನ್ನ ಲೋಕಸಭೆಯಲ್ಲಿ ಡೆಪ್ಯೂಟಿ ಅಪೋಸಿಷನ್ ಲೀಡರ್ ಮಾಡಬೇಕು ಅನ್ನೋದು. ಇದೆಲ್ಲ ಕೇಳೋದಕ್ಕೆ ಚೆನ್ನಾಗಿದೆ, ಆದ್ರೆ ಕಾಂಗ್ರೆಸ್ ಇದನ್ನೆಲ್ಲ ಕೊಡುತ್ತಾ ಅನ್ನೋದು ಡೌಟ್ ನಲ್ಲಿದೆ.
ಯಾಕಂದ್ರೆ ಮೊನ್ನೆ ಅಷ್ಟೇ ಮಮತಾ ಬ್ಯಾನರ್ಜಿ ಕೂಡ ಕಾಂಗ್ರೆಸ್ ಜೊತೆ ವಿಲೀನ ಅನ್ನೋ ಸುದ್ದಿ ಬಂತು. ಅವರು ಕೂಡ ಇಂಥದ್ದೇ ಒಂದಷ್ಟು ಡಿಮ್ಯಾಂಡ್ ಗಳನ್ನ ಮುಂದಿಟ್ಟಿದ್ರು. ಈ ರೀತಿ ಅಚಾನಕ್ ಆಗಿ ಬರ್ತಾ ಇರೋ ಎಲ್ಲರನ್ನೂ ಸುಧಾರಿಸುವುದಕ್ಕೆ ಹೋಗಿ ಕೈ ನಾಯಕರ ಅಸಮಾಧಾನಕ್ಕೆ ಗುರಿಯಾಗೋ ಸಾಧ್ಯತೆ ಕೂಡ ಗಾಂಧಿ ಫ್ಯಾಮಿಲಿಗೆ ಇದೆ. ಆದ್ರಿಂದ ಇದೆಲ್ಲ ಕೊಡುಕೊಳ್ಳುವಿಕೆ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದನ್ನ ಊಹಿಸೋದು ಕೂಡ ಕಷ್ಟವಾಗಿದೆ. ಹಾಗೆ ಒಂದು ವೇಳೆ ಉದ್ಧವ್ ಕಾಂಗ್ರೆಸ್ ಜೊತೆ ಮರ್ಜ್ ಆಗೇ ಬಿಟ್ರು ಅಂದ್ರೆ ನಂತರದಲ್ಲಿ ಏನೆಲ್ಲಾ ಬೆಳವಣಿಗೆಗಳು ಆಗ್ಬೋದು ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಬಿಎಂಸಿ ಎಲೆಕ್ಷನ್ ಟೈಮ್ ನಲ್ಲಿ ತಮ್ಮ ಸೋದರರನ್ನ ಕರೆತಂದು ಮ್ಯಾಜಿಕ್ ಮಾಡೋದಕ್ಕೆ ನೋಡಿ ಫೇಲ್ ಆದ್ರು. ಆದ್ರೆ ಅದೇ ರಾಜ್ ಠಾಕ್ರೆಯನ್ನ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಸೋದು ಕಷ್ಟ ಇದೆ. ಖುದ್ದು ಕಾಂಗ್ರೆಸ್ ಅದಕ್ಕೆ ಒಪ್ಪಿಗೆ ಸೂಚಿಸೋದು ಡೌಟ್ ಇದೆ. ಆದ್ರೆ ಒಂದು ಸೀಟ್ ಹೆಚ್ಚು ಬಂದ್ರೂ ಅಷ್ಟೇ ಸಾಕು ಅನ್ನೋ ಮನಸ್ಥಿತಿಯಲ್ಲಿರೋ ಕಾಂಗ್ರೆಸ್ ಓಕೆ ಅಂದ್ರೆ ಖಂಡಿತ ಅಚ್ಚರಿ ಇಲ್ಲ. ಆದ್ರೆ ಏನೇ ಸರ್ಕಸ್ ಮಾಡಿದ್ರು ಕಂಬ್ಯಾಕ್ ಕಷ್ಟ ಇದೆ. ಯಾಕಂದ್ರೆ ಮುಂದಿನ ಎಲೆಕ್ಷನ್ ಮಹಾಯುತಿ ವರ್ಸಸ್ ಕಾಂಗ್ರೆಸ್ ಅನ್ನೋ ರೀತಿ ಆಗ್ಬಿಡುತ್ತೆ. ಕಳೆದ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಅಖಾಡಕ್ಕೆ ಇಳಿದಿದ್ದೆ ಎನ್ಸಿಪಿ ಹಾಗೂ ಶಿವಸೇನೆ ಜೊತೆ ಇದೆ ಅನ್ನೋ ಧೈರ್ಯದ ಮೇಲೆ. ಅಂತದ್ರಲ್ಲಿ ಅವರೂ ಈಗ ನಮ್ಮನ್ನು ನಂಬಿಕೊಂಡು ಮರ್ಜ್ ಆಗ್ತಾ ಇದ್ದಾರೆ ಅಂದ್ರೆ ಪರಿಸ್ಥಿತಿ ಏನು ಅನ್ನೋದನ್ನ ಊಹಿಸೋದು ಕಷ್ಟ ಇಲ್ಲ. ಮಹಾಯುತಿ ಒಗ್ಗಟ್ಟು ಹೀಗೆ ಮುಂದುವರೆದು ಪೈಪೋಟಿಗೆ ಇಳಿದ್ರೆ ಕಾಂಗ್ರೆಸ್ ನಿರ್ನಾಮ ಆಗೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗುತ್ತೆ. ಅದರ ನಂತರ ಉದ್ಧವ್ ಟೀಮ್ ಪರಿಸ್ಥಿತಿ ಊಹಿಸೋದು ಕಷ್ಟ ಅನ್ನೋ ಹಾಗೆ ಆಗ್ಬಿಡುತ್ತೆ. ಸಮಸ್ಯೆ ಏನಂದ್ರೆ ಒಂದು ವೇಳೆ ಕಾಂಗ್ರೆಸ್ ಕಂಬ್ಯಾಕ್ ಮಾಡಬಹುದು. ಯಾಕಂದ್ರೆ ಅವರು ಆಂಟಿ ಹಿಂದೂ ಅನ್ನೋ ಒಂದೇ ಸಿದ್ಧಾಂತವನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಇದೇ ಭಾರತೀಯರು ಈ ಹಿಂದೆ ಆಂಟಿ ಹಿಂದುತ್ವಕ್ಕೆ ಬೆಂಬಲ ಕೊಟ್ಟಿರೋದ್ರಿಂದ ಮೂಡ್ ಚೇಂಜ್ ಆದಾಗ ಕಾಂಗ್ರೆಸ್ ದೊಡ್ಡದಾಗಿ ಕಾಣಿಸಬಹುದು. ಆದ್ರೆ ಅಪ್ಪ ಕಟ್ಟರ್ ಹಿಂದೂ, ಮಗ ನೋಡಿದ್ರೆ ಸಿಎಂ ಕುರ್ಚಿಗಾಗಿ ಆಂಟಿ ಹಿಂದೂ ಅಂದಾಗ ಸೈದ್ಧಾಂತಿಕ ಸ್ಥಿರತೆ ಇಲ್ಲದಿರೋದು ಕ್ಲಿಯರ್ ಆಗಿ ಜನರು ಉದ್ಧವ್ರನ್ನ ತಿರಸ್ಕರಿಸೋ ಸಾಧ್ಯತೆ ಇದೆ. ಈಗ ಎಲ್ಲರಲ್ಲೂ ಇರೋ ಪ್ರಶ್ನೆ ಅಂದ್ರೆ ಈ ರೀತಿ ಎಲ್ಲಾ ಪಕ್ಷದವರನ್ನ ಕರ್ಕೊಂಡು ಬಂದು ಗುಡ್ಡೆ ಹಾಕಿ ಹೇಗೆ ಮೇಂಟೈನ್ ಮಾಡ್ತಾರೆ ಅನ್ನೋದು. ಯಾಕಂದ್ರೆ ಬಿಜೆಪಿ ಸೋತಿರೋ ಕ್ಷೇತ್ರಗಳಲ್ಲೂ ಒಬ್ಬ ಅಭ್ಯರ್ಥಿ ಇರ್ತಾನೆ, ಆತನಿಗೂ ಒಂದಷ್ಟು ಬೆಂಬಲಿಗರು ಇರ್ತಾರೆ. ಅಲ್ಲೇ ಗೆದ್ದ ಅಪೋಸಿಟ್ ನಾಯಕನನ್ನ ಎಳ್ಕೊಂಡು ಬಂದಾಗ ಎರಡೂ ಕಡೆಗಳಲ್ಲಿ ಕಾರ್ಯಕರ್ತರು ಸ್ಪ್ಲಿಟ್ ಆಗ್ತಾರೆ. ನಾಯಕನ ಬೆನ್ನಿಗೆ ನಿಲ್ಲುವವರು ಹಾಗೂ ಪಕ್ಷದ ಬೆನ್ನಿಗೆ ನಿಲ್ಲುವವರು ಅಂತ ಸ್ಪ್ಲಿಟ್ ಆಗಿಬಿಡುತ್ತೆ. ಇದು ಪಾಸಿಟಿವ್ ಆಯ್ತು ಅಂದ್ರೆ ಒಂದು ಕ್ಷೇತ್ರ ಹೆಚ್ಚು ಸಿಕ್ಕಂತಾಗುತ್ತೆ. ಅದೇ ಸಿಚುವೇಶನ್ ವರ್ಸ್ಟ್ ಆಯ್ತು ಅಂದ್ರೆ ಒಳೆಟು ಬೀಳೋ ಸಾಧ್ಯತೆಯನ್ನ ಕೂಡ ತಳ್ಳಿ ಹಾಕೋದಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಹೈಕಮಾಂಡ್ ನಾಯಕರ ನಡೆ ಅಚ್ಚರಿಯನ್ನ ತರಿಸ್ತಾ ಇದೆ. ಆದ್ರೆ ಒಂದಂತೂ ಕನ್ಫರ್ಮ್, ಅದು ಬಿಲ್ಗಳಿಗೋಸ್ಕರವೇ ಇದೆಲ್ಲ ನಡೀತಾ ಇರೋದು ಅಂತ. ಇನ್ನೂ ಡೀಟೇಲ್ಡ್ ಆಗಿ ನೋಡೋದಾದ್ರೆ ಉದ್ಧವ್ ಸೇನೆಯಲ್ಲಿದ್ದ ನಾಯಕರು ಶಿಂದೆ ಬಳಗಕ್ಕೆ ಬರೋದನ್ನ ತೀರಾ ಅಚ್ಚರಿಯಿಂದ ನೋಡೋದಕ್ಕೂ ಆಗೋದಿಲ್ಲ. ಯಾಕಂದ್ರೆ ಒಂದು ಕಾಲದಲ್ಲಿ ಒಟ್ಟಿಗೆ ಇದ್ದವರು ಅಂದ್ಮೇಲೆ ಎಷ್ಟೇ ಆದ್ರೂ ಕಾಂಟ್ಯಾಕ್ಟ್ ಮೇಂಟೈನ್ ಮಾಡಿರ್ತಾರೆ. ಆಗು ಹೋಗುಗಳನ್ನ ಗಮನದಲ್ಲಿ ಇರಿಸಿಕೊಂಡಿರ್ತಾರೆ. ಯಾವತ್ತೋ ಒಂದು ದಿನ ಆಗಬೇಕಾಗಿದ್ದು ಈಗ ಆಗ್ತಾ ಇದೆ ಅಷ್ಟೇ ಅಂತಲೂ ವ್ಯಾಖ್ಯಾನಿಸಲಾಗ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.